ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಾಯಿಲೆಗೆ ಸಂಬಂಧಪಟ್ಟಂಥ ಒಂದು ಎಪಿಸೋಡ್ನ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೀನಿ. ಭಾಳಷ್ಟು ಜನಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮಲ ವಿಸರ್ಜನೆ ಆಗೋದಿಲ್ಲ. ಬೆಳಗ್ಗೆ ಸಂಜೆ ಒಬ್ಬ ಮನುಷ್ಯ ಮಲ ವಿಸರ್ಜನೆ ಮಾಡಿದ್ರೆ ಆರೋಗ್ಯವಾಗಿರ್ತಾನೆ, ಆಯುಷ್ ಜಾಸ್ತಿ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ನಾವು ಹೇಗೆ ನಿದ್ದೆ ಮಾಡ್ತೀವೋ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ, ಬೇಕಾದ ಟೀ ಕಾಫಿ ಕುಡಿತೀವಿ. ಇದರಿಂದ ಡಿಸ್ಚಾರ್ಜ್ ಆಗ್ತಿರ್ಬೇಕು ಆಗಾಗ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ. ಬೆಳಗ್ಗೆ ತಿಂತೀವಿ, ನಾವೊಂದು 4 ಚಪಾತಿ ತಿಂತೀವಿ, ಒಂದು ಲೋಟ ಟೀನೋ ಕಾಫಿನೋ ಕುಡಿತೀವಿ. ಮತ್ತೆ ವ್ಯವಹಾರಕ್ಕೆ ಹೋಗ್ತೀವಿ, ವ್ಯಾಪಾರನೋ ಬಿಸ್ನೆಸ್ಸೋ ಅಥವಾ ಜಾಬ್ಗೋ ಏನೋ ಒಂದು ಕೆಲಸಕ್ಕೆ ನಾವು ಇನ್ವಾಲ್ವ್ ಆಗ್ತೀವಿ. ಮಧ್ಯೆ ಆಗಾಗ ಕಾಫಿ ಕುಡಿಯೋದು, ಟೀ ಕುಡಿಯೋದು ಅಥವಾ ಸಣ್ಣ ಪುಟ್ಟ ಏನಾದ್ರು ಸ್ನ್ಯಾಕ್ಸ್, ಚಕ್ಲಿ, ಕೋಡ್ಬೇಳೆ ತಿನ್ನೋದು. ಮಧ್ಯಾಹ್ನ ಊಟ ಮಾಡ್ತೀವಿ. ಊಟ ಆದಮೇಲೆ ಒಂದು 2 ಅವರ್ಸ್ ಆದಮೇಲೆ ಕಾಫಿ, ಟೀ ಅಂತೆ ಒಂದೇನು ಬಿಸ್ಕೆಟ್ಸು ಅಥವಾ ಏನೋ ಕೋಡ್ಬೇಳೆ, ನಿಪ್ಪಿಟ್ಟು, ಚಕ್ಲಿ ಈ ಥರ ತಿನ್ನೋದು. ರಾತ್ರಿ ಊಟ ಮಾಡೋದು. ಊಟ ಆದಮೇಲೆ ಒಂದಷ್ಟು ಕೆಲವರಿಗೆ ಟೀ ಕುಡಿಯೋ ಚಟ ಇರುತ್ತೆ, ಊಟ ಆದಮೇಲೆ ಹಾಲು ಕುಡಿತಾರೆ, ಕುಡಿದ್ಬಿಟ್ಟು ಮಲ್ಕೋತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಮಾಡಬೇಕು? ಬೆಳಗ್ಗೆ ತಿಂಡಿ ತಿಂದಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು, ರಾತ್ರಿ ಊಟ ಮಾಡಿದ್ದು, ಇದ್ರ ಮಧ್ಯೆ ಸ್ನ್ಯಾಕ್ಸು, ಚಕ್ಲಿ, ಕೋಡ್ಬೇಳೆ, ನಿಪ್ಪಿಟ್ಟು ಏನೇನಿದೆಯೋ ಅದೆಲ್ಲ ಗ್ರೈಂಡ್ ಆಗಬೇಕು. ಚೆನ್ನಾಗಿ ಹೊಟ್ಟೆ ಒಳಗಡೆ ಗ್ರೈಂಡ್ ಆಗಿಬಿಟ್ಟು, ಅಂದರೆ ಚೆನ್ನಾಗಿ ಜೀರ್ಣಿಸಿ ಬೇಕಾದದ್ದು ಒಳ್ಳೆಯದನ್ನು ಮಾತ್ರ ಶರೀರ ಇಟ್ಕೊಂಡು ಕೆಟ್ಟದ್ದನ್ನು ಹೊರಗೆ ಹಾಕಬೇಕು ಮಲ ಮೂತ್ರದಲ್ಲಿ. ಇದು ನಮ್ಮ ದೇಹದ ಸೃಷ್ಟಿ ನಿಯಮ. ಎಸ್ಕ್ರಿಟರಿ ಸಿಸ್ಟಮ್ ಅಂತೀವಿ ನಾವು, ವಿಸರ್ಜನಾಂಗ ಕ್ರಿಯೆ. ಎಸ್ಕ್ರಿಟರಿ ಸಿಸ್ಟಮ್ ಅಂತಂದರೆ ನಮ್ಮ ಶರೀರದಲ್ಲಿ ಟಾಕ್ಸಿನ್ನು, ಬೇರೆ ಇರೋ ಪದಾರ್ಥಗಳು, ವೇಸ್ಟ್ ಪ್ರಾಡಕ್ಟ್ಸು ಯಾವುದು ಇಟ್ಕೋಬಾರ್ದು. ದಿನಗಟ್ಟಲೆ, ವಾರಗಟ್ಟಲೆ ತಿನ್ನಬೇಕು, ಜೀರ್ಣ ಆಗಬೇಕು. ಅದರಲ್ಲಿ ಒಳ್ಳೇದು ಯಾವುದು? ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸು, ಎನ್ಸೈಮ್ಸು, ಮಿನರಲ್ಸು ಇವೆಲ್ಲ ಇಟ್ಕೊಳ್ಳುತ್ತೆ ಬಾಡಿ. ಯಾಕೆಂದರೆ ಬಾಡಿಗೆ ಬೇಕು. ಬೇಡದಿರೋದಿದೆಯಲ್ಲ ಈ ಟಾಕ್ಸಿನು, ಯೂರಿಯಾ, ಯೂರಿಕ್ ಆ್ಯಸಿಡ್ಡು, ಇದೆಲ್ಲ ಹೊರಗಡೆ ಡಿಸ್ಚಾರ್ಜ್ ಆಗಬೇಕು. ಯಾವಾಗ ಅದು ಟೈಮ್ ಟು ಟೈಮ್ ಡಿಸ್ಚಾರ್ಜ್ ಆಗೋದಿಲ್ವೋ, ಅಕ್ಯುಮುಲೇಟ್ ಆಗಿ ಮಲ ಒಳಗಡೆ ಅಕ್ಯುಮುಲೇಟ್ ಆಗಿ 1 ದಿನದ್ದು, 2 ದಿನದ್ದು, 3 ದಿನದ್ದೆಲ್ಲ ಇದಾಗಿ ಏನಾಗುತ್ತೆ, ಒಳಗಡೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗತ್ತೆ. ಈಗ ಕಾರ್ಪೊರೇಷನ್ ತೊಟ್ಟಿ ಇದೆ ನೋಡಿ, ಆ ಕಾರ್ಪೊರೇಷನ್ ತೊಟ್ಟಿ ದಿನಾ ಕಸ ತಂದು ಹಾಕ್ತೀವಿ ನಾವು. ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಕ್ಲೀನ್ ಮಾಡಿಬಿಡ್ಬೇಕು. ಮಾಡಲಿಲ್ಲ ಅಂದರೆ ಅಲ್ಲಿ ಸೊಳ್ಳೆಗಳು, ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲ ಸುತ್ಕೊಂಡ್ಬಿಡುತ್ತೆ. ಸುತ್ತಲೂ ಓಡಾಡ್ತಿರ್ತದೆ ಆ ಜಾಗ ಪೂರ್ತಿ, ಆ ಏರಿಯಾ ಪೂರ್ತಿ. ಅದನ್ನು ಕ್ಲೀನ್ ಮಾಡಿ ತೊಗೊಂಡೋಗಿ ಬೇರೆ ಕಡೆ ಹಾಕಲಿಲ್ಲ ಅಂದರೆ ಆ ಜಾಗದಲ್ಲಿ ಎಲ್ಲ ಕೊಳೆತು, ಕೆಲವು ಪದಾರ್ಥಗಳೆಲ್ಲ ಕೊಳೆತು ಕೊನೆಗೇನಾಗುತ್ತೆ, ಅದರಿಂದ ಪಾಯ್ಸನ್ ಜಾಸ್ತಿ ಆಗುತ್ತೆ ವಾತಾವರಣದಲ್ಲಿ. ಅದು ಅಲ್ಲಿ ಬರೋರು, ಅಲ್ಲಿ ವಾಸ ಮಾಡೋರಿಗೆಲ್ಲ ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಕಾಯಿಲೆಗಳು ಸೃಷ್ಟಿ ಮಾಡ್ತದೆ. ಹಾಗೆ ನಮ್ಮ ಹೊಟ್ಟೆ ಒಳಗಡೆ ಒಂದು ಡಸ್ಟ್ಬಿನ್ ಇದೆ, BBMP ತೊಟ್ಟಿ ಥರ ಒಂದು ಡಸ್ಟ್ಬಿನ್ ಇದೆ. ಅದರಲ್ಲಿ ಎಲ್ಲ ತೊಗೊಂಡೋಗಿ ಹಾಕುತ್ತೆ ಬೇಡದಿರೋದನ್ನೆಲ್ಲ, ವೇಸ್ಟ್ನೆಲ್ಲ. ಆ ವೇಸ್ಟ್ ದಿನ ನಾವು ಮಲಮೂತ್ರದಲ್ಲಿ ತೆಗೆದುಹಾಕಬೇಕು. ತೆಗೆದುಹಾಕಲಿಲ್ಲ ಅಂದರೆ ನಮಗೆ ಬಾಯಲ್ಲಿ ದುರ್ವಾಸನೆ ಬರುತ್ತೆ. ಕರುಳು ಏನಾಗುತ್ತೆ, ದಿನ ಹೋಗ್ತಾ 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 ಸ್ಟ್ರೆಂತ್ ಕಳ್ಕೊಂಡ್ಬಿಡುತ್ತೆ. ಯಾಕೆಂದರೆ ದೊಡ್ಡ ಕರುಳು ನಮ್ಮ ಎಲ್ಲ ವೇಸ್ಟು, ಬೇಡದ ಕೆಟ್ಟದ್ದನ್ನೆಲ್ಲ ತಗೊಂಬಂದು ಹೊರಗೆ ಹಾಕುವಂಥದ್ದು ದೊಡ್ಡ ಕರುಳು. ಬಿಗ್ ಇಂಟೆಸ್ಟೈನ್ ಅಂತಾರೆ. ಆ ಬಿಗ್ ಇಂಟೆಸ್ಟೈನ್ ಕೆಲಸ ಏನು ಗೊತ್ತಾ, ಬೇಡದವ್ರದೆಲ್ಲ ಕಚಡ ಎಲ್ಲ ತೊಗೊಂಬಂದು ಗುದದ್ವಾರದ ಮೂಲಕ ಹೊರಗೆ ಹಾಕಬೇಕು. ರೆಕ್ಟಮಲ್ಲಿ ಸ್ಟಾಕ್ ಆಗಿಬಿಟ್ಟಿರ್ತದೆ. ರೆಕ್ಟಮ್ ಅಂದರೆ ಕೊನೆಯ ಭಾಗ, ದೊಡ್ಡ ಕರಳಿನ ಕೊನೆಯ ಭಾಗ ರೆಕ್ಟಮ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಅಲ್ಲಿ ಬಂದು ಕೂತ್ಕೊಳ್ಳುತ್ತಲ್ಲ ಡಸ್ಟ್. ಆದರೆ ಅಲ್ಲಿಂದ ಹೊರಗೆ ನಾವು ಮಲ ವಿಸರ್ಜನೆ ಮಾಡಾಕಬೇಕು. ಕೆಲವ್ರಿಗೆ ಇದು ಪ್ರಾಬ್ಲಮ್ ಇದೆ. ಈ ಥರ ತಿಂದಿದ್ದು ಜೀರ್ಣ ಆಗತ್ತೆ, ವೇಸ್ಟ್ ಎಲ್ಲ ಬಂದು ಕೆಳಗಡೆ ಗುದದ್ವಾರದ ಮೇಲ್ಗಡೆ ರೆಕ್ಟಮಲ್ಲಿ ಕೂತಿರ್ತದೆ.
ಆದರೆ ಡಿಸ್ಚಾರ್ಜ್ ಆಗ್ತಿಲ್ಲ. ಕಾರಣ ಬೇಕಾದಷ್ಟಿದೆ. ಆದರೆ 2 ದಿನಕ್ಕೊಂದು ಸಲ, ಕೆಲವು ವಾರಕ್ಕೊಂದು ಸಲ ಟಾಯ್ಲೆಟ್ಗೆ ಹೋಗ್ತಾರೆ, ಕೆಲವು 3 ದಿನಕ್ಕೊಂದು ಸಲ ಹೋಗ್ತಾರೆ, ಕೆಲವರು 2 ದಿನಕ್ಕೊಂದು ಸಲ ಹೋಗ್ತಾರೆ. ಹೀಗೆ ಅವ್ರಿಗೆ ಮಲಬದ್ಧತೆ ಇದೆ ಅಂತ ಹೇಳ್ತೀವಿ ನಾವು. ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಮೆಡಿಕಲ್ ಭಾಷೆಯಲ್ಲಿ. ಇವತ್ತಿನ ಈ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಈ ಕಾಯಿಲೆ ಜಾಸ್ತಿ ಇದೆ ಎಲ್ರಿಗೂ. ಸರಿಯಾದ ಟೈಮ್ಗೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲನಾದರೂ ಅವರು ಮಲ ವಿಸರ್ಜನೆ ಮಾಡಬೇಕು. ಒಂದು ಸಲ ಆದರೂ ಮಲ ವಿಸರ್ಜನೆ ಮಾಡಬೇಕು. ಒಂದು ಸಲನೂ ಮಾಡಲಿಲ್ಲ ಅಂದರೆ ದೇಹದಲ್ಲಿ ನಾವು ತಿಂದಂಥ ಆಹಾರ ಪದಾರ್ಥಗಳು ಒಳ್ಳೆಯದೆಲ್ಲ ತಗೊಂಡು ಕೆಟ್ಟದ್ದು ಬಿಟ್ಟಿರ್ತದೆ. ಈಗ ಆ ಕೆಟ್ಟದ್ದು ಒಳಗಡೆಯಿಂದಲೇ ಅವರು ವೈರಸ್ಸು ಬ್ಯಾಕ್ಟೀರಿಯಾ ಎಲ್ಲ ಹೋಗಿ ಒಳ್ಳೆಯದು ಏನಿದು ನಮ್ಮ ಹೊಟ್ಟೆಯೊಳಗೆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಎನ್ಸೈಮ್ಸ್, ಆ ಎನ್ಸೈಮ್ಸು ಕೂಡ ಸ್ಟ್ರೆಂತ್ ಕಳ್ಕೊಂಡ್ಬಿಡುತ್ತೆ ಆ ಒಳಗಡೆ ಕೆಟ್ಟ ಹುಳಗಳಿಂದ, ವೈರಸ್ಸಿಂದ. ಹಾಗೆಯೇ ನಮ್ಮ ಶರೀರ ಪೂರ್ತಿ ವಿಷಮಯ ಆಗಿಬಿಡ್ತದೆ. ಎಷ್ಟೋ ಜನಕ್ಕೆ ಜಾಂಡಿಸ್ ಬರ್ತದೆ ಮಲ ಸರಿಯಾಗಿ ಹೋಗಲಿಲ್ಲ ಅಂದರೆ. ಎರಡನೇದು, ಮಲ ಸರಿಯಾಗಿ ವಿಸರ್ಜನೆ ಆಗಲಿಲ್ಲ, ವಿಸರ್ಜನೆ ಅಟ್ಲೀಸ್ಟ್ ಒಂದು ಸಲ ಆದರೂ ಆಗಲಿಲ್ಲ ಅಂದರೆ ಅವ್ರಿಗೆ ಮಂಡಿ, ಸೊಂಟ, ಭುಜ ಎಲ್ಲ ಕಡೆ ಪೇಯ್ನ್ ಶುರುವಾಗತ್ತೆ. ಇದಲ್ದೇ ಮೈಂಡಲ್ಲಿ ಅವ್ರಿಗೆ ಒಳ್ಳೆ ನೆಮ್ಮದಿ ಇರೋದಿಲ್ಲ. ಯಾಕೆಂದರೆ ಡೈಲಿ ಅವ್ರು ಟಾಯ್ಲೆಟ್ಗೆ ಹೋಗಲ್ವಲ್ಲ, ಮಲ ವಿಸರ್ಜನೆ ಮಾಡ್ತಿಲ್ವಲ್ಲ. ಹೀಗಾಗಿ ಅವ್ರಿಗೆ ಇದ್ದಕ್ಕಿದ್ದಾಗೆ ಬಾಡಿನಲ್ಲಿ ಕೆರೆತ ಶುರುವಾಗತ್ತೆ. ಈಗ ಮೈಯೆಲ್ಲ ಉಚ್ಕೋತಾ ಇರ್ತಾರೆ. ಆ ಕೆರೆತ ಶುರುವಾಗ್ಬಿಡ್ತು ಅಂತಂದರೆ, ಯಾಕೆಂದರೆ ಒಳಗಡೆ ಇರೋವಂಥ ವೈರಸ್ಸು, ಬ್ಯಾಕ್ಟೀರಿಯಾ ಆ ವೇಸ್ಟ್ ಪ್ರಾಡಕ್ಟಲ್ಲಿ, ವೇಸ್ಟೇಜಲ್ಲಿರುವಂಥ ಒಂದು ಕ್ರಿಮಿಗಳು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಡೌನ್ ಮಾಡ್ತಾ ಬರುತ್ತೆ. ನಮ್ಮಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ, ಡೌನ್ ಮಾಡಿ 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 ನಮಗೆ ರಕ್ತದಲ್ಲಿ ಪೂರ್ತಿ ಆ ವೈರಸ್ ಎಲ್ಲ ಸೇರ್ಕೊಂಡ್ಬಿಡ್ತದೆ. ಒಳಗಡೆನೇ ಇನ್ಫೆಕ್ಷನ್ ಆಗಕ್ಕೆ ಶುರುವಾಗ್ಬಿಡ್ತದೆ. ಯಾವಾಗ ದೇಹದಲ್ಲಿ ಒಳಗಡೆನೇ ಇನ್ಫೆಕ್ಷನ್ ಶುರುವಾಯಿತು, ಯಾವ ಕಾಯಿಲೆ ಬೇಕಾದ್ರೂ ಬರ್ಬೋದು ಅವರವರ ಒಂದು ಜೀವನ ಶೈಲಿ ಮೇಲೆ. ಆದ್ದರಿಂದ ನಾವು ಇವತ್ತಿನ ದಿವಸ ಊಟ ಕಮ್ಮಿ ಆದರೂ ಪರವಾಗಿಲ್ಲ, ಒಂದೊತ್ತು ಊಟ ಮಿಸ್ ಆದರೂ ಪರವಾಗಿಲ್ಲ, ದಿನಕ್ಕೆ ಒಂದೊತ್ತು ಊಟನೇ ಮಾಡಿದ್ರೂ ಪರವಾಗಿಲ್ಲ. ಮಾಡಿದ ಊಟದಲ್ಲಿ ಒಳ್ಳೆಯದನ್ನ ಇಟ್ಕೊಂಡು ಕೆಟ್ಟದನ್ನು ಕರೆಕ್ಟಾಗಿ ಅಥವಾ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಅನುಕೂಲ ಆಗುತ್ತೋ ಆಗ ಡಿಸ್ಚಾರ್ಜ್ ಮಾಡಬೇಕು. ಈ ರೀತಿ ಒಂದು ಕ್ರಿಯೆ ಸಿಸ್ಟಮ್ನ ನಮ್ಮ ಬಾಡಿನ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಆ ಥರ ಲೈಫ್ ಸ್ಟೈಲ್ ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಕೊನೆಗೆ ಮನುಷ್ಯನಿಗೆ ಬಹಳ ತೊಂದರೆ ಆಗುತ್ತೆ. ಮಲಮೂತ್ರನ ತಡಿಬಾರ್ದು. ಮಲಮೂತ್ರನ ತಡಿತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಉಂಟು. ಯಾವುದೋ ಒಂದು ಹುಡುಗಿ ಮದುವೆ ಮನೆಯಲ್ಲಿ ಮದುವೆ ಆಗ್ತಿದ್ದಾಳೆ, ಅವಳಿಗೆ ಟಾಯ್ಲೆಟ್ಗೆ ಹೋಗೋಕ್ಕೂ ಬಿಡಲಿಲ್ಲ. ಆ ಲೆವೆಲ್ಗೆ ಶಾಸ್ತ್ರ ಅಂತೆ, ಅದಂತೆ ಇದಂತೆ ಅಲ್ಲೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಕೊನೆಗೆ ಅವಳು ಮ್ಯಾರೇಜ್ ತಾಲಿ ಕಟ್ಸೋಕೆ ಮುಂಚೆನೇ ಅವಳಿಗೆ ಹಂಗೆ ಕುಸಿದು ಬಿಸಿದು ಮುರ್ಚೋಗ್ಬಿಟ್ಲು. ಯಾಕೆಂದರೆ ಅವಳಿಗೆ ಅವಕಾಶನೇ ಸಿಕ್ಕಲಿಲ್ಲ ಅಂದ್ಬಿಡಿ ಟಾಯ್ಲೆಟ್ಗೆ ಹೋಗಿ ತಾನು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಅದರಿಂದ ನಾವು ಮೂತ್ರ ತಡಿಬಾರ್ದು, ಮಲ ತಡಿಬಾರ್ದು. ಮೂತ್ರ ತಡೆದ್ರೆ ಯೂರಿನರಿ ಗಾಲ್ ಬ್ಲ್ಯಾಡರು ತುಂಬ ತೊಂದರೆ ಆಗುತ್ತೆ. ಬ್ಲ್ಯಾಡರು ತುಂಬ ಎಕ್ಸ್ಪೆಂಡ್ ಆಗಿ ತುಂಬ ಏನು ಬೇಕಾದ್ರೂ ಆಗ್ಬೋದು, ಸಾವು ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಮಲ ಕೂಡ ತಡಿಬಾರ್ದು. ಅದರಿಂದ ಮಲಮೂತ್ರ ತಡೆದಷ್ಟು ನಮ್ಗೆ ಯಾವಾಗ ಮಾಡಬೇಕು ಅನಿಸುತ್ತೋ ಮಾಡ್ಬಿಟ್ಟು ಬಂದ್ಬಿಡ್ಬೇಕು, ಆಮೇಲೆ ಹೋಗೋಣ ಆಮೇಲೆ ಮಾಡೋಣ ಅನ್ನೋ ಭಾವನೆ ಬರಬಾರ್ದು. ನಮ್ಮ ಎಮೋಷನ್ಸ್ ಕೂಡ ನಮ್ಮ ಶರೀರದಲ್ಲಿ ಭಾಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಪುರ್ಸೊತ್ತಿಲ್ಲದೆ ತಿಂತಾ ಇದ್ದರೆ, ಬೆಳಗ್ಗೆ ತಿಂಡಿ ಆದ ತಕ್ಷಣ ಕಾಫಿ ಟೀ, ಆಮೇಲೆ ಇನ್ನೇನು ಬಾಯಿಗೆ ಹಾಕೊಂಡು ತಿಂತಾ ಇರೋದು, ಆಮೇಲೆ ಊಟ ಆದಮೇಲೆ ಚೆನ್ನಾಗಿ ತಿಂತೀವಿ, ವಾಕ್ ಮಾಡೋದಿಲ್ಲ, ಚೆನ್ನಾಗಿ ತಿಂತೀವಿ, ಎಕ್ಸಸೈಸ್ ಮಾಡಲ್ಲ. ಹೀಗಾಗಿ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಉತ್ಪತ್ತಿ ಆಗುತ್ತೆ. ನಂಬರ್ 1. ತುಂಬ ಚೆನ್ನಾಗಿ ನಿದ್ದೆ ಮಾಡಲಿಲ್ಲ. ನಿದ್ದೆ ಅಂದರೆ 5 ಗಂಟೆ 5 ಅವರ್ ಮಲಗೋದು, 8 ಅವರ್ ಮಲಗೋದು ಅಂತಲ್ಲ. ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡು. ಕ್ವಾಲಿಟಿ ಆಫ್ ಸ್ಲೀಪ್ ಅಂತಾರೆ. ಗಂಟುಗಟ್ಟಲೆ ಮಲಗೋದು ದೊಡ್ಡದಲ್ಲ. ಆ ಗಂಟುಗಟ್ಟಲೆ ಸುಮ್ಮನೆ ದೇಹ ಮಲಗಿರ್ತದೆ, ಆದರೆ ನಿದ್ದೆ ಬಂದಿರೋದಿಲ್ಲ. 1 ಅವರ್ ನಿದ್ದೆ ಸಾಕು. ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಿತ್ತು ಅಂತಂದರೆ ಮಲ ವಿಸರ್ಜನೆ ಆಗತ್ತೆ. ಅಲ್ಲಿಗೆ ಅರ್ಥ ಇನ್ಸೋಮಿಯಾ ಇರಬಾರ್ದು, ಅನಿದ್ರತೆ ಇರಬಾರ್ದು.
3. 4ನೇದು ಚೆನ್ನಾಗಿ ನೀರು ಕುಡಿಬೇಕು. ನಾವು ಚೆನ್ನಾಗಿ ನೀರು ಕುಡಿಬೇಕು. ಒಬ್ಬ ಮನುಷ್ಯ ಅಡಲ್ಟ್ಸು 25 ವರ್ಷ ಮೇಲ್ಪಟ್ಟವನು ದಿನಕ್ಕೆ 3 ಲೀಟ್ರಿಂದ 4 ಲೀಟ್ರ್ ನೀರು ಕುಡಿಯೋದ್ರಿಂದ ಅವ್ನಿಗೆ ಈಸಿಯಾಗಿ ಮೂತ್ರ ವಿಸರ್ಜನೆ ಆಗುತ್ತೆ, ಟಾಯ್ಲೆಟ್ಗೂ ಈಸಿಯಾಗಿ ಹೋಗ್ತಾನೆ. ಅಂಥವ್ರು 50-60 ವರ್ಷ ಆರಾಮಾಗಿ ಬದುಕ್ಬೋದು ನೀರು ಕುಡಿಯೋದ್ರಿಂದ. 5ನೇದು, ಈ ನಾವು ಏನಾದ್ರು ಆಹಾರ ತಿನ್ನಬೇಕಾದ್ರೆ ನುಂಗಬಾರ್ದು. ಕೆಲವರು ರಾಗಿ ಮುದ್ದೆ ಮಾತ್ರ ನುಂಗಬೇಕು, ಬಾಕಿದೆಲ್ಲ ಚೆನ್ನಾಗಿ ಅಗದು ತಿನ್ನಬೇಕು. ಯಾವಾಗ ನಾವು ಅಗದು ಚೆನ್ನಾಗಿ ತಿಂತೀವೋ ಬೇಗ ಜೀರ್ಣ ಆಗುತ್ತೆ. ಇಲ್ಲ ನೀವು ಹಂಗೆ ನುಂಗ್ಬಿಟ್ರೆ ಚಪಾತಿ ಹಂಗೆ ನುಂಗೋದು, ಅನ್ನ ನುಂಗ್ಬಿಡೋದು, ಅಗದು ತಿನ್ನಲ್ಲ. ಪಲ್ಯ, ಸ್ವೀಟು ಇದೆಲ್ಲ ಚೆನ್ನಾಗಿ ಅಗದು ತಿಂದಾಗ ಹೊಟ್ಟೆಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ನೀವು ಅಗದೇ ತಿನ್ನಲಿಲ್ಲ ಅಂದರೆ ಹೊಟ್ಟೆ ತುಂಬ ಟೈಮ್ ತಗೊಳುತ್ತೆ. ಅದನ್ನು ಪೀಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಳ್ಳೆಯದನ್ನು ಇಟ್ಕೊಂಡು ಕೆಟ್ಟದ್ದನ್ನೆಲ್ಲ ಡಿಸ್ಚಾರ್ಜ್ ಮಾಡಲಿಕ್ಕೆ. ಆದ್ದರಿಂದ ಹೊಟ್ಟೆಗೆ ಬೇಗ ಜೀರ್ಣ ಮಾಡುವಂಥ ಕೆಪಾಸಿಟಿನ ಸೃಷ್ಟಿ ಮಾಡಬೇಕು ಅಂದರೆ ನಾವು ತಿನ್ನೋ ಪದಾರ್ಥಗಳನ್ನು ಚೆನ್ನಾಗಿ ಅಗದು ತಿನ್ನಬೇಕು. ಆಗ ಟೈಮ್ ಟು ಟೈಮ್ ಮಲ ವಿಸರ್ಜನೆ ಆಗುತ್ತೆ. ಇದೊಂದು ರೀಸನ್. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಶರೀರಕ್ಕೆ ಸೂರ್ಯನಿಂದ ಬೆಳಕಿನಲ್ಲಿರುವಂಥ ಕಿರಣ ನಮಗೆ ಬೇಕು. ವೈಟಮಿನ್ D3 ಬೇಕು. ಈ ವೈಟಮಿನ್ D3 ಡಿಫಿಷಿಯನ್ಸಿ ಇತ್ತು ಅಂದರೆ, ಕಮ್ಮಿ ಇತ್ತು ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ತದೆ, ಮಲಬದ್ಧತೆ ಇರ್ತದೆ. ಆದ್ದರಿಂದ ಬೆಳಗ್ಗೆ ಹೊತ್ತು ಆಗಾಗ ನಾವು ಸೂರ್ಯನ ಬೆಳಕಲ್ಲಿ ಎಕ್ಸ್ಪೋಸ್ ಆಗಬೇಕು. ಏನು, ಸೂರ್ಯನ ಬೆಳಕಲ್ಲಿ ವಾಕ್ ಮಾಡೋದು, ವ್ಯಾಯಾಮ ಮಾಡೋದು, ಇನ್ನೊಂದು 1/2-3 ಗಂಟೆ ಸೂರ್ಯನ ಬೆಳಕಲ್ಲಿ ಕುತ್ಕೊಳ್ಳೋದು. ನಾವೀಗೇನು ಮಾಡ್ತೀವಿ, ದಿನ ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ ತನಕ ಮನೆಗೆ ಹೋಗೋವರೆಗೂ AC ರೂಮಲ್ಲೇ ಕೆಲಸ ಮಾಡ್ತೀವಿ. ಅದರಲ್ಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿ, TV ಚಾನಲ್ಲು ಎಲ್ಲ AC ಇಲ್ಲಂದು ಮಾಡೋಕ್ಕಾಗಲ್ಲ. ಸೊ AC ಎಲ್ಲ ಆಫೀಸಿಗೆ AC ಇದೆ. ಬೆಳಗ್ಗೆ ಕೂತ್ರೆ ರಾತ್ರಿವರೆಗೂ ಎಸಿಲೇ ಇರ್ತೀವಿ. ನಾವು ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗೋದಿಲ್ಲ. ಆದ್ದರಿಂದ ಸೂರ್ಯನ ಕಿರಣ ನಮ್ಮ ಶರೀರದಲ್ಲಿ ಬಿದ್ದರೆ ನಮಗೆ ಫೋಟೋಸಿಂಥಸಿಸ್ ಆಗಿ ಎಪಿಡರ್ಮಿಸ್, ಎಪಿಡರ್ಮಿಸ್ ಅಂತ ಸ್ಕಿನ್ ಲೇಯರ್ ಇದೆ ನಮಗೆ. ಅದ್ರ ಮುಖೇನ ಹೋಗಿ ನಮಗೆ ಜೀರ್ಣಶಕ್ತಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತದೆ ಸೂರ್ಯನ ಕಿರಣದ ಬೆಳಕು. ಆದ್ದರಿಂದ ವೈಟಮಿನ್ D3 ಡಿಫಿಷಿಯನ್ಸಿಗೆ ಆಗಿ ಬಿಡಬಾರ್ದು. ಇದು ಒಂದು ರೀಸನ್ನು. ಇನ್ನೊಂದು ರೀಸನ್ನು, ಫ್ಯಾಟ್ ಜಾಸ್ತಿ ಆಗಬಾರ್ದು ಶರೀರದಲ್ಲಿ. ಕೊಬ್ಬಿನ ಅಂಶ, ಏನು ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ ಅಂತೆ, ಆಮೇಲೆ ಬಜ್ಜಿ, ಬೋಂಡ, ಏನೇನೋ ಸಿಕ್ಕಾಬಟ್ಟೆ ಯಾವ್ಯಾವ ಆಯಿಲೋ ಮಾಡಿರ್ತಾರೆ, ತಿಂತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ, ಒಂಚೂರು ಬಿಡು ಇಲ್ದೇ. ಅವಾಗೇನಾಗುತ್ತೆ, ಫ್ಯಾಟ್, ಕೊಲೆಸ್ಟ್ರಾಲ್, HDL, LLD ಏನಾಗುತ್ತೆ ಜಾಸ್ತಿ ಆದಾಗ ಮನುಷ್ಯನಿಗೆ ಮಲಬದ್ಧತೆ ಪ್ರಾಬ್ಲಮ್ ಬರ್ತದೆ. ಇದು ಒಂದು ರೀಸನ್. ಇನ್ನೊಂದು ರೀಸನ್ನು, ಮಲಬದ್ಧತೆ ಬರಲಿಕ್ಕೆ ಕಾರಣ, ನಾವು ಮಲ್ಕೊಂಡಿದ್ದಾಗ ಪೂರ್ತಿ ಬೆಡ್ಶೀಟ್ನ ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ನಾವು ತಲೆ ಪೂರ್ತಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತೀವಿ. ನಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಒಳಗೆ ಹೋಗ್ತಾನೆ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ಆಗಿ, ಆಕ್ಸಿಜನ್ ಆಗಲ್ಲ. ಲಂಗ್ಸು ಮತ್ತು ಹಾರ್ಟ್ಗೆ ತುಂಬ ಸ್ಟ್ರೈನ್ ಕೊಡ್ತೀವಿ. ಯಾಕಂದರೆ ಕೆಟ್ಟ ಗಾಳಿ ಬಿಟ್ಟಿದ್ದೀವಿ, ಪುನಃ ಕೆಟ್ಟದ್ದನ್ನೇ ಒಳಗೆ ತೊಗೊಂಡಾಗ ಅದು ಫಿಲ್ಟ್ರ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆವಾಗ ಮಲಬದ್ಧತೆ ಕ್ರಿಯೇಟ್ ಆಗುತ್ತೆ. ಸಿಕ್ಕಾಬಟ್ಟೆ ಕುಡಿಯೋದ್ರಿಂದ, ಸಿಕ್ಕಾಬಟ್ಟೆ ಸ್ಮೋಕ್ ಮಾಡೋದ್ರಿಂದ, ಇವೆಲ್ಲ ಮತ್ತು ಡ್ರಗ್ಸ್ ತಗೊಳ್ಳೋದ್ರಿಂದ ಅವರಿಗೆ ಮಲಬದ್ಧತೆ ಗಿಫ್ಟ್, ಅದು ವರಪ್ರಧಾನ. ಆದ್ದರಿಂದ ಅದು ಒಂದು ದೋಷ. ಇನ್ನೊಂದು, ನಾವು ಅತಿಯಾಗಿ ಉಷ್ಣ ಆದಾಗ, ಬಾಡಿ ಟೆಂಪ್ರೇಚರ್ ಹೈ ಆದಾಗ ಮಲಬದ್ಧತೆ ಆಗೋದಿಲ್ಲ. ಅಂದರೆ ತುಂಬ ನಾವು ಹೀಟಲ್ಲಿರ್ತದೆ. ಯಾವಾಗ ಈಗ ಮಿಷಿನ್ ಲೇತ್ ಅಥವಾ ವರ್ಕ್ಶಾಪಲ್ಲಿ ಕಾರು ಅಥವಾ ಕಬ್ಬಿಣ ಯಾವ್ದಾದ್ರು ಐಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಯಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಮಾಡ್ತೀವಿ. ಸಿಕ್ಕಾಬಟ್ಟೆ ಐರನ್ ಮುಡ್ತೀವಿ, ಕಬ್ಬಿಣದ ಐಟಮ್ ಮುಡ್ತೀವಿ, ಧೂಳು ಮತ್ತು ಸಿಕ್ಕಾಬಟ್ಟೆ ಹೀಟ್ ಇರ್ತದೆ ಆ ರೂಮಲ್ಲಿ. ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರ್ಬೋದು. ನಾವು ರೆಸ್ಟ್ ಇಲ್ದೇ ಕೆಲಸ ಮಾಡ್ತೀವಿ ಹೀಟ್ ಇರೋ ಜಾಗದಲ್ಲಿ. ಇದು ಒಂದು ದೋಷ ನಮಗೆ ಕಾನ್ಸ್ಟಿಪೇಷನ್ಗೆ ಬರಲಿಕ್ಕೆ ಕಾರಣ, ಅಂದರೆ ಮಲಬದ್ಧತೆ ಒಂದು. ಇನ್ನೊಂದು, ನಾವು ಅಬ್ಸರ್ವ್ ಮಾಡಿರೋ ಥರ ಯಾರು ಸಾಕಷ್ಟು ಗಾಳಿ ಬೆಳಕಲ್ಲಿ ಮಲಗಲ್ಲ, ವಾಸ ಮಾಡಲ್ಲ, ಅವ್ರಿಗಿರುತ್ತೆ. ಅದಕ್ಕೆ ಸಾಕಷ್ಟು ಗಾಳಿ, ತುಂಬ ಚೆನ್ನಾಗಿ ಬೆಳಕು ಬರೋ ಜಾಗದಲ್ಲಿ ಓದಬೇಕು, ಮಲಗಬೇಕು, ಕೆಲಸ ಮಾಡಬೇಕು. ಆಗ ಈ ಮಲಬದ್ಧತೆ ಬರೋದಿಲ್ಲ. ಈ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇನ್ನೊಂದು ರೀಸನ್ ಇದೆ. ಅತಿಯಾದ ಕೋಪ ಮಾಡ್ಕೊಳ್ಳೋದ್ರಿಂದ ಸರಿಯಾಗಿ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ. ಅದರಿಂದ ಕೋಪಿಸ್ಟಿಗೆ ಇದೊಂದು ಪ್ರಾಬ್ಲಮ್ ಇರ್ತದೆ. ಅದರಿಂದ ಯಾವಾಗಲೂ ಕೋಪ ಮಾಡ್ಕೋಬಾರ್ದು.
ಎಷ್ಟು ನಗ್ನಾಗ್ತಾ ಇರ್ತೀರೋ ಕರುಳು ಮತ್ತು ಜಠರ ಹೊಟ್ಟೆ ಆರಾಮಿರ್ತದೆ. ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಡದಲ್ಲಿ ಬಿಸಾಕ್ಬಿಡುತ್ತೆ. ಕೋಪಿಸ್ಟ್ರಿಗೆ ಈ ದೋಷ ಇರ್ತದೆ. ಆಮೇಲೆ ಈ ಮಲ ಕರೆಕ್ಟಾಗಿ ಹೋಗಲಿಲ್ಲ ಅಂದರೆ ಪಿಸ್ತೂಲ, ಫಿಶರು, ಪೈಲ್ಸ್ ಅಂತ 3 ಕಾಯಿಲೆಯಲ್ಲಿ ಬರ್ಬೋದು ಯಾರಿಗೆ ಬೇಕಾದ್ರು. ಅದರಿಂದ ಈ ಕಾಯಿಲೆ ಯಾರಿಗೂ ಬರೋದು ಬೇಡ. ಆದರೆ ಬಂದ್ಬಿಟ್ಟಿದೆ. ಏನು ಮಾಡಬೇಕು ಅಂತಂದರೆ ನೋಡಿ, ನಮ್ಮೆಲ್ಲ ಬೆರಳನ್ನ ಚೆನ್ನಾಗಿ ಅರಳಿಸ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಟ್ರೀಟ್ಮೆಂಟು ಈ ರೀತಿ ನಡೀತಾ ಇತ್ತು. ಈ ಉಂಗುರದ ಬೆರಳಿದೆಯಲ್ಲ, ಉಂಗುರ ಬೆರಳನ್ನ ಚೆನ್ನಾಗಿ ಬೆರಳಿಸಿ ಬಗ್ ಮಾಡಿ ಅದಕ್ಕೆ ತಮ್ಮ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ. ಅಂದರೆ ನೋಡಿ, ಈ ಉಂಗುರದ ಬೆರಳು ಸೂರ್ಯಗ್ರಹ. ಈ ಉಂಗುರದ ಬೆರಳು ಯಾಕಿದೆ ನಮಗೆ ಭಗವಂತ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಶರೀರದಲ್ಲಿ ಚರ್ಮ, ಉಗುರು, ಕೂದಲು, ಮೂಳೆ ಮತ್ತು ನಮ್ಮ ಬಾಡಿಲಿರ್ತಕ್ಕಂಥ ಗಟ್ಟಿ ಪದಾರ್ಥ ಯಾವುದು? ಮೂಳೆ, ಮಾಂಸ, ಕೂದಲು, ಉಗುರು, ಚರ್ಮ. ಇದನ್ನೆಲ್ಲ ಹಾರ್ಡ್ವೇರ್ ಪಾರ್ಟ್, ನಮ್ಮ ಶರೀರ ಏನು ಹಾರ್ಡ್ವೇರ್ ಇದೆಯೋ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ಉಂಗುರದ ಬೆರಳು. ಸೂರ್ಯಗ್ರಹ. ಇದಕ್ಕೆ ಸೂರ್ಯ ದೇಹಕಾರಕ. ಇದ್ರ ಮೇಲೆ ಹೆಬ್ಬೆಟ್ಟು ಶುಕ್ರ. ಇದು ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ಟೆಂಪ್ರೇಚರ್, ಬಾಡಿ ಹೀಟು, ಅಗ್ನಿ ತತ್ವವನ್ನು ನಮ್ಮ ಶರೀರದಲ್ಲಿ ನಮ್ಮ ಹೈಟು ವೇಟ್ ಇರ್ತಕ್ಕಂತೆ ನಮ್ಮ ಬಾಡಿ ಪವರ್ ಜನರೇಟ್ ಮಾಡ್ತಿರ್ತದೆ. ಆ ಪವರ್, ಆ ಅಗ್ನಿ ಹೆಬ್ಬೆಟ್ಟು. ಇದು ಶುಕ್ರ. ಅದರಿಂದ ಸೂರ್ಯ ಶುಕ್ರ ಎರಡು ನಿಮಗೆ ಮಾಡಿ ನೋಡಿ. ಇನ್ನು ಉಳಿದಿದ್ದೆಲ್ಲ ಬೆರಳೆಲ್ಲ ಸ್ಟ್ರೈಟಾಗಿ ಇಟ್ಕೋಬೇಕು. ಹೀಗೆ ಸ್ಟ್ರೈಟಾಗಿ ಹೀಗೆ ಇಟ್ಕೊಳ್ಳಿ, ಚೆನ್ನಾಗಿ ಅಗಲ ಮಾಡಿ. ಹೀಗೆ ಉಂಗುರದ ಬೆರಳ ಮೇಲೆ ಶುಕ್ರನ ಪ್ರೆಸ್ ಮಾಡಿ. ಸೂರ್ಯ ಮತ್ತು ಶುಕ್ರ ಇದಾಗಬೇಕು. ಈಗ ಇಟ್ಕೋಬೇಕು. ನಿಮಗೆ ಸಲೀಸಾಗಿ ಜೀರ್ಣಕ್ರಿಯೆ ಆಗಬೇಕು ಅಂದರೆ ನೋಡಿ, ಎಲ್ಲ ಹಿಂಗೆ ಪ್ರೆಸ್ ಮಾಡಿ ಓಪನ್ ಮಾಡಿ, ಪ್ರೆಸ್ ಮಾಡಿ ಓಪನ್ ಮಾಡಿ, ಪ್ರೆಸ್ ಮಾಡಿ ಓಪನ್ ಮಾಡಿ, ಪ್ರೆಸ್ ಮಾಡಿ ಓಪನ್. ಆದರೆ ಹೆಬ್ಬೆಟ್ಟು ಹತ್ತಬಾರ್ದು. ಈಗ ಒಂದು 10 ಸಲ ಚೆನ್ನಾಗಿ ಒಂದು 2 ನಿಮಿಷ ಮಾಡಿಬಿಟ್ರೆ ತಿಂದಿದ್ದೆಲ್ಲ ಜೀರ್ಣ, ಒಳ್ಳೆಯದೆಲ್ಲ ಬಾಡಿಲಿರುತ್ತೆ, ಕೆಟ್ಟದೆಲ್ಲ ಹೊರಗೆ ಹಾಕ್ಬಿಡ್ತದೆ. ದೊಡ್ಡ ಕರಳು ಎಳ್ಕೊಂಬಂದು ತೊಗೊಂಡೋಗಿ ಟಾಯ್ಲೆಟಲ್ಲಿ ಬಿಸಾಕ್ಬಿಡುತ್ತೆ. ಈ ರೀತಿ ಮಾಡಬೇಕು. ಇದಕ್ಕೆ ಓಂ ಲಂ ಗಂ ಗಣಪತಯೇ ನಮಃ, ಓಂ ಲಂ ಗಂ ಗಣಪತಯೇ ನಮಃ, ಓಂ ಲಂ ಗಂ ಗಣಪತಯೇ ನಮಃ. ಇದು 2 ಕೈಲೂ ಮಾಡಬೇಕೀಗೆ, ಗೊತ್ತಾಯ್ತಾ? ಓಂ ಅಂದಾಗ ಬಾಡಿಲಿ ಎಲ್ಲ ಥರ ವೈಬ್ರೇಷನ್ ಈಕ್ವಲ್ ಆಗಿ ಬರ್ತದೆ. ಓಂ ಅಂದಾಗ ವೈಬ್ರೇಷನ್ ಫ್ರೀಕ್ವೆನ್ಸಿ ಸಮ ಆಗುತ್ತೆ. ಲಂ ಅಂದರೆ ಮೂಲಾಧಾರ ಚಕ್ರ. ನಮ್ಮ ಗುದದ್ವಾರದ ಮೇಲೆ 2 ಇಂಚು ಇದೆ, ಅಲ್ಲೊಂದು ಚಕ್ರದ ಗ್ಲ್ಯಾಂಡ್ ಇದೆ. ಅಲ್ಲಿರ್ತಕ್ಕಂಥ ಏನಾರು ಡಿಸಾರ್ಡರ್ಸ್ನ ಲಮ್ ಅಂತ ವೈಬ್ರೇಷನ್ಗೆ ಹೋದರೆ ನಾವು ಹೇಳಿದಾಗ ಅದು ಮೂಲಾಧಾರ ಚಕ್ರ ಗುದದ್ವಾರದ ಮೇಲೆ 2 ಇಂಚ್ ಜಾಗದಲ್ಲಿ ಏನಾದ್ರು ಸ್ಟ್ರಕ್ ಆಗಿತ್ತು ಅಂದರೆ, ಕಟ್ಕೊಂಡಿತ್ತು ಅಂದರೆ, ಜಾಮ್ ಆಗಿತ್ತು ಅಂದರೆ ಆ ಮೂಲಾಧಾರ ಚಕ್ರ ಗ್ಲ್ಯಾಂಡಲ್ಲಿ ಚಕ್ರದಲ್ಲಿ ಅದು ಓಪನ್ ಆಗುತ್ತೆ. ಗಣಪತಯೇ ನಮಃ. ಆ ಸುತ್ತಮುತ್ತಲ ಎಲ್ಲ ವಿಘ್ನಗಳನ್ನು ಗಣ ಅಂದರೆ ಗುಂಪು, ಗ್ರೂಪು, ಅಲ್ಲಿರ್ತಕ್ಕಂಥ ರೆಕ್ಟಮ್ಮು, ಆಮೇಲೆ ಹೆಮಿರಾಯ್ಡ್ಸು ಏನಾರು ಇತ್ತು ಅಂದರೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಬಿಸಾಕತ್ತೆ ಹೊರಗಡೆಗೆ. ಅದರಿಂದ ಓಂ ಲಂ ಗಂ ಗಣಪತಯೇ ನಮಃ, ಓಂ ಲಂ ಗಂ ಗಣಪತಯೇ ನಮಃ, ಓಂ ಲಂ ಗಂ ಗಣಪತಯೇ ನಮಃ. ಹೀಗೆ ಇದಿಷ್ಟು ಮಾಡ್ತಾಯಿದ್ರೆ ಟಾಯ್ಲೆಟ್ಗೆ ಈಗಲೇ ಹೋಗ್ಬೇಕು ಅನಿಸ್ಬಿಡ್ತದೆ. ಹಂಗೆ ಮಾಡುತ್ತೆ. ಇದನ್ನು ದಿನ ಒಂದು 5 ನಿಮಿಷ ಮಾಡ್ತಾ ಬಂದರೆ ನೀವು ಯಾವ ಟ್ಯಾಬ್ಲೆಟು, ಇಂಜೆಕ್ಷನ್ ಏನು ತೊಗೊಳ್ಳೋದು ಬೇಡ. ಆರಾಮಾಗಿ ಮಲಬದ್ಧತೆ ಆಗ್ತಾ ಇರ್ತದೆ, ನಿವಾರಣೆ ಆಗ್ತಾ ಹೋಗುತ್ತೆ. ಮನುಷ್ಯನಿಗೆ ಎಷ್ಟು ಅರ್ಧ kg ಅನ್ನ ತಿಂದರೆ ಅದರಲ್ಲಿ 100 ಗ್ರಾಮ್ ಮಾತ್ರ ಉಳ್ಕೊಂಡು ಬಾಕಿದೆಲ್ಲ ಹೊರಗೆ ಬಂದುಬಿಡುತ್ತೆ. 100 ಗ್ರಾಮಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವೈಟಮಿನ್ಸು, ಎನ್ಸೈಮ್ಸು ಎಲ್ಲ ಇದ್ದು ಬಾಕಿದೆಲ್ಲ ವೇಸ್ಟ್ ಹೋಗುತ್ತೆ. ಅದರಿಂದ 4 ಚಪಾತಿ ತಿಂದರೆ ಅದು 2 ಚಪಾತಿ ಮಾತ್ರ ಇರ್ತೀನಿ. 2 ಚಪಾತಿಲಿ ಏನಿರುತ್ತೋ ಅದು ವೇಸ್ಟೆಲ್ಲ ಹೋಗುತ್ತೆ. ಅದರಿಂದ ನಾವು ಎಷ್ಟು ತಿಂತಿರ್ತೀವೋ ಅಷ್ಟೆಲ್ಲ ಹಾಗೆ 50% ಡಿಸ್ಚಾರ್ಜ್ ಆಗ್ತಿರ್ಬೇಕು ಮೂತ್ರ ಮತ್ತು ಮಲ ಮೂಲಕ. ಆಗಲಿಲ್ಲ ಅಂದರೆ ಭಾಳ ಪ್ರಾಬ್ಲಮ್ಮು. ಎಷ್ಟೋ ಜನಕ್ಕೆ ಆಯುಷ್ ಕಮ್ಮಿ ಆಗ್ತಿರೋದು ಸರಿಯಾಗಿ ಟಾಯ್ಲೆಟ್ಗೆ ಹೋಗದೇ ಇರೋದ್ರಿಂದ. ಬಾಯೆಲ್ಲ ಗಬ್ಬು ವಾಸನೆ, ಮತ್ತು ಅವ್ರಿಗೆ ಕಣ್ಣು ದಿನ ಒಳಗೋಗ್ತಾ ಇರ್ತದೆ, ಇದೆಲ್ಲ ಕಪ್ಪು ಬಂದುಬಿಡ್ತದೆ ಸರಿಯಾಗಿ ಟಾಯ್ಲೆಟ್ ಹೋಗ್ತಿಲ್ಲ ಅಂದರೆ, ಸರಿಯಾಗಿ ಮಲ ವಿಸರ್ಜನೆ ಮಾಡ್ತಿಲ್ಲ ಅಂದರೆ. ಎರಡನೇದು
ಸಿಕ್ಕಾಬಟ್ಟೆ ಅವ್ರಿಗೆ ಟೆನ್ಷನು, ಅವ್ರಿಗೆ ಎಲ್ಲೂ ಕೂತು ನೆಮ್ಮದಿ ಇಲ್ಲ, ಒಂದು ರೀತಿ ಏನೋ ಅನ್ಕಂಫರ್ಟ್ನೆಸ್, ಆರಾಮಿರೋದಿಲ್ಲ, ಏನೋ ಒಂಥರ ಕಸಬಿಸಿ. ಯಾಕೆ ಹಿಂಗೆ ಓಡಾಡ್ತಿ, ಯಾಕೆ ಕೂತಿದ ಕಡೆ ಕೂರಲ್ಲ, ಯಾಕೆ ನಿಂತಿದ್ದ ಕಡೆ ನಿಲ್ಲಲ್ಲ ಅಂತಂದಾಗ ಅವ್ರಿಗೆ ಮಲಬದ್ಧತೆ ಸರಿಯಾಗಿ ಬರೆಯಾಕಿರ್ತದೆ, ಅಂದರೆ ಟಾಯ್ಲೆಟ್ಗೆ ಹೋಗ್ತಿರೋದಿಲ್ಲ. ಅದರಿಂದ ನೋಡಿ, ಈ ಒಂದು ಉಂಗುರದ ಬೆರಳು ಮೇಲೆ ಶುಕ್ರ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ ನೀವು ಕ್ಲೀನಾಗಿ ಹಿಂಗೆ ಇಟ್ಕೊಂಡು ದಿನ 10 ನಿಮಿಷ, ನಿಮಗೆ ಬೇಕಾದ್ರೆ ಅದು ಜಠರ ಹಿಂಗೆ ಮಾಡಿದ್ರೆ ಒಳಗಡೆ ನಿಮ್ಗೆ 5 ನಿಮಿಷ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಏನೋ ಒಂಥರ ಕೆರೆದಾಗೆ ಇಚ್ಚಿಕ್ ಸೆನ್ಸೇಷನ್ ಬರುತ್ತೆ. ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡೋಕ್ಕಾಗಲಿಲ್ವಾ, ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ, ಆರಾಮಾಗಿ ಒಂದು 10 ನಿಮಿಷ ಮಲ್ಕೊಳ್ಳೋಕೆ ಮುಂಚೆ ಅಥವಾ ಮಲ್ಕೊಂಡೆ ಹಿಂಗೆ ಇಟ್ಕೊಂಡು ಮಲ್ಕೊಂಬಿಡಿ. ಕೂತಿದ್ರೆ ಇದೇ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ, ನೋಡಿ ಎಷ್ಟು ಬೇಗ ಬರುತ್ತೆ. ಆ ಗುದದ್ವಾರ ಜಾಗದಲ್ಲೆಲ್ಲ, ಆ ಗುದದ್ವಾರ ಮಲ ಬರೋ ಜಾಗದಲ್ಲೆಲ್ಲ ಹಿಂಗೆ ಸುತ್ತಲೂ ಏನೋ ಅರ್ಧಂಗಾಗತ್ತೆ, ಈ ಥರ ಅರ್ಧಂಗಾಗತ್ತೆ. ಒಂಥರ ಯಾವುದೋ ಒಬ್ಬರು ನಮಗೆ ಹಿಂಗೆ ಮಸಾಜ್ ಮಾಡ್ತಿದ್ದಾರೇನೋ ಆ ಜಾಗದಲ್ಲಿ, ಅಷ್ಟು ಪವರ್ಫುಲ್ ಈ ಮುದ್ರೆ. ಇದು ಮಾಡಿದ್ರೆ ನಿಮ್ಗೆ ಈ ಮಂತ್ರ ಮುಖೇನ ಮುದ್ರೆ ಮುಖೇನ ಈ ಕಾಯಿಲೆ ಗುಣ ಮಾಡ್ಕೋಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಗೊಬ್ಬ ವೈದ್ಯನಿರಬೇಕು, ಮುದ್ರೆ ಮಾಡಿ, ಮುದ್ರಾ ಫಿಸಿಯೋಥೆರಪಿ. ಮನೆಗೊಬ್ಬ ಮಾಂತ್ರಿಕ ಇರಬೇಕು, ಮಂತ್ರ ಹೇಳಿ ಹೇಳಿ ಸಿದ್ಧಿ ಮಾಡ್ಕೋಬೇಕು. ಅದು ಮಾಂತ್ರಿಕ ಮಂತ್ರ, ಸೌಂಡ್ ಥೆರಪಿ, ತಂತ್ರ. ಕೆಲವು ಟೈಮ್ ನಮ್ಮಲ್ಲಿ ಬಾಡಿನ ಯಾವ್ಯಾವುದೋ ಅನ್ವಾಂಟೆಡ್ ಇರ್ತದೆ, ಅದನ್ನು ತೆಗೆದಾಕ್ಲಿಕ್ಕೆ ತಂತ್ರ ಇರಬೇಕು, ಅದಕ್ಕೆ ಟೆಕ್ನಾಲಜಿ ಅಂತಾರೆ. ಒಬ್ಬ ತಾಂತ್ರಿಕನಿರಬೇಕು, ಯಾಂತ್ರಿಕ ಯಂತ್ರಗಳ ಬರೆದು ಒಬ್ಬ ಯಾಂತ್ರಿಕ ಮನೆಯಲ್ಲಿರಬೇಕು. ಆಗಲೇ ಮನೆ ಆರೋಗ್ಯಧಾಮ, ವೈಕುಂಠಧಾಮ ಆಗೋದು. ಅದರಿಂದ ಈ ಒಂದು ಮುದ್ರಾ, ಮಂತ್ರ, ತಂತ್ರ, ಯಂತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು ಎಲ್ಲೂ ಯಾರ ಹತ್ರಕ್ಕೂ ಹೋಗಬೇಕಾಗಿಲ್ಲ, ಎಲ್ಲೂ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಯುಷ್ ಆರೋಗ್ಯ ನಿಮ್ಮ ಕೈಲೇ ಇದೆ, ಬೇರೆ ಯಾವುದಲ್ಲೂ ಇಲ್ಲ. ನಿಮ್ಮ ಆರೋಗ್ಯ ನಿಮ್ಮಲ್ಲೇ ಇದೆ, ಐಶ್ವರ್ಯ ನಿಮ್ಮಲ್ಲೇ ಇದೆ, ಆಯುಷು ಕೂಡ ನಿಮ್ಮಲ್ಲೇ ಇದೆ. ಕಾರಣ ನಮಗೆ ನಾವೇ ಜವಾಬ್ದಾರು, ನಮ್ಮ ಪರವಾಗಿ ಬೇರೆಯವ್ರು ಯಾರಿಗೂ ಮಾಡೋಕ್ಕಾಗಲ್ಲ ಅಥವಾ ನಮ್ಮ ಕರ್ಮ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಮುದ್ರಾ, ಮಂತ್ರ, ತಂತ್ರ ಮಾಡಿ ಮನೆಗೊಬ್ಬ ಮಾಂತ್ರಿಕನಾಗ್ಬಿಟ್ಟ ಅಂತಂದರೆ ಮನೆಯೇ ವೈಕುಂಠ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರಿದೇ ಪ್ರೆಸ್ ಮಾಡಿ, ಮರಿಬೇಡಿ ದಯವಿಟ್ಟು. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಕ್ಕೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡಲ್ಲಿ ಕೂಡ ನಾವು ಎಲ್ಲ ಎಪಿಸೋಡ್ಸ್ನ ಅಪ್ಲೋಡ್ ಮಾಡ್ತಿರ್ತೀವಿ, ಅಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. www.lakshmisrinivas.in ಅಂತ ಅಪಾಯಿಂಟ್ಮೆಂಟ್ಸ್ಗೆ ಯಾರು ಅಪಾಯಿಂಟ್ಮೆಂಟ್ಸ್ ಬೇಕೋ ಈ ವೆಬ್ಸೈಟ್ ಮುಖಾಂತರ ನೀವೇ ಡೇ ಟು ಟೈಮ್ ಬುಕ್ ಮಾಡಿಕೊಂಡು ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.